ಯಾವುದೇ ಕ್ರೈಮ್ ಥ್ರಿಲ್ಲರ್ ಮೂವಿಗೆ ಕಡಿಮೆ ಇಲ್ಲದಂತೆ ಬರುತ್ತಿರುವಂತಹ ಮಾಹಿತಿಗಳನ್ನು ನೋಡಿದರೆ ಈ ಪ್ರಕರಣ ಈ ಪರಿಪ್ರಮಾಣದಲ್ಲಿ ಇರಬಹುದೇನೋ ಅಂತ ಮೊದಲನೇ ದಿನ ಸುದ್ದಿ ಕೇಳಿದಾಗಲೂ ಯಾರಿಗೂ ಅನಿಸಿರ್ಲಿಲ್ವೇನು. ರೇಣುಕಾಸ್ವಾಮಿ ಕೊಲೆ ಕೇಸ್ ಬೆಂಗಳೂರಿನ ವಿಚಾರದಲ್ಲಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಈ ದರ್ಶನ್ನಿನ ಗ್ಯಾಂಗಿನ ವಿಚಾರಣೆ ಮುಂದುವರಿದೆ, ಇನ್ಕ್ಲೂಡಿಂಗ್ ಹಿಮ್, ಅವ್ರನ್ನೂ ಸೇರಿದಂತೆ. ಈ ವ್ಯಕ್ತಿ ಕೊಲೆಯಾಗಿದ್ದು ಎಷ್ಟೊತ್ತಿಗೆ, ಹೇಗೆಲ್ಲ ಹಲ್ಲೆ ಮಾಡಿದ್ರು, ಯಾರೆಲ್ಲ ಸಾಥ್ ಕೊಟ್ಟರು ಅನ್ನೋದನ್ನು ಇಂಚಿಂಚಾಗಿ ಆರೋಪಿಗಳು ಪೊಲೀಸರ ಮುಂದೆ ಈಗ ಬಾಯಿ ಬಿಡಲು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿಯವರೆಗೆ ಅವರದೆಲ್ಲ ತನಿಖೆ ನಡೆದಿರುತ್ತೆ, ವಿಚಾರಣೆಗಳು ನಡೆದಿರುತ್ತೆ, ಇಂಟ್ರಾಗೇಷನ್ ಆಗಿರುತ್ತೆ, ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳೆಲ್ಲ ಕಲೆಕ್ಟ್ ಆಗ್ತಾ ಇರುತ್ತೆ, ನಂತರ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡೋ ಸಮಯ. ಹಾಗಾಗಿ ಬಂದಿರುತ್ತೆ ಈ ಹಂತ. ಈ ಹಂತಕ್ಕೆ ಬಂದಾಗ ಬಹುಶಃ ಮೋಸ್ಟ್ ಪ್ರೊಫೆಷನಲ್ ಪೊಲೀಸ್ ಆಫೀಸರ್ಸ್ ನಾರ್ಮಲಿ ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ ಕ್ರೈಮ್ ಇನ್ವೆಸ್ಟಿಗೇಷನ್ಸ್, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸಲ್ಲಿ ಅಥವಾ ಇದರ ಬಗ್ಗೆ ಅರಿವಿರುವಂತಹವರೆಲ್ಲ ಇದ್ದವರು ಗಾಬರಿ ಆಗಬಹುದಾದ ಕ್ರೌರ್ಯ ಇದೆ ಇದರಲ್ಲಿ. ಆ ರೀತಿ ನಡೆಸ್ಕೊಂಡಿದೆ ಫಾರ್ ಎ ಮ್ಯಾಟರ್ ವಿಚ್ ಇಸ್ ವೆರಿ ಸೋ ಸ್ಮಾಲ್. ನನ್ನ ಪ್ರಕಾರ ಅಫ್ಕೋರ್ಸ್ ಅವರಿಗೆ ಆ ಮೆಸೇಜ್ ಬಂದವ್ರಿಗೆ ಅದು ದೊಡ್ಡ ಸಮಸ್ಯೆ ಅಂತ ಅನಿಸಿರ್ಬೋದು, ಹರ್ಟ್ ಆಗಿರ್ಬೋದು. ಕಾನೂನಿನ ದೃಷ್ಟಿಯಿಂದ ಅತ್ಯಂತ ಸುಲಭವಾಗಿ ಬಗೆಹರಿಸಬೇಕಾಗಿದ್ದ ಒಂದು ಪ್ರಕರಣವನ್ನು ಈ ಕ್ರೌರ್ಯತೆಗೆ ತಂದಿದ್ದಾರೆ ಅಂದರೆ ಅದು ಬರೀ ಆ ಕ್ಷಣದ ಆ ಘಟನೆಯ ಕ್ರೌರ್ಯತೆ ಅಲ್ಲ, ಮೂಲವಾಗಿ ರಕ್ತದಲ್ಲಿ ಜೀನ್ನಲ್ಲೇ ಇವರುಗಳಲ್ಲಿ ಇರುವ ಕ್ರೌರ್ಯ. ಅದು ಎಕ್ಸಿಬಿಟ್ ಆಗಿದೆ ಮತ್ತೆ ಅಷ್ಟೆ. ಅದಕ್ಕೆ ಇನ್ಫ್ಲೂಯೆನ್ಸು ಅವ್ರು ನಡೆದು ಬಂದಿರುವ ದಾರಿ ಮತ್ತು ಅವರ ವೃತ್ತಿ ಜೀವನದ ಎಫೆಕ್ಟ್ಗಳು, ಅದೇ ಇದು ಮೋಸ್ಟ್ಲಿ. ಪೊಲೀಸರು ಕಸ್ಟಡಿ ಮುಗಿಯಲು 2 ದಿನ ಬಾಕಿ ಇದ್ದಾಗ ಬಾಯಿ ಬಿಡಿಸೋದಕ್ಕೆ ವಿಚಾರಣೆ ತೀವ್ರಗೊಳಿಸಿದ್ದಾರೆ. ತಾಂತ್ರಿಕ ಸಾಕ್ಷ್ಯಗಳನ್ನೆಲ್ಲ ಸಂಗ್ರಹಿಸ್ಕೊತಿದ್ದಾರೆ. ದರ್ಶನ್ ಸೇರಿ ಎಲ್ಲ ಆರೋಪಿಗಳ ಮೊಬೈಲ್ಗಳನ್ನು ರಿಟ್ರೈವ್ಗೆ ಕಳಿಸಿದ್ದಾರೆ. ಜನರಲಿ ಈ ಕೇಸಲ್ಲಿ ಮೊಬೈಲ್ಗಳನ್ನು ರಿಟ್ರೈವಲ್ ಆಗತ್ತೆ ಅನ್ಸತ್ತೆ, ಬಿಕಾಸ್ ಯಾರದ್ದು ಮೊಬೈಲು ನಾಶ ಆಗಿರ್ಲಿಕ್ಕಿಲ್ಲ ಅನ್ಕೋತೀನಿ. ಯಾಕಂದರೆ ಮೋಸ್ಟ್ ಆಫ್ ದೆಮ್ಗೆ ಅದು ಸರ್ಪ್ರೈಸ್ ಆಗಿದೆ. ಅರೆಸ್ಟು, ಈ ಇನ್ವೆಸ್ಟಿಗೇಷನ್ನು ಇದೆಲ್ಲ ಸರ್ಪ್ರೈಸ್ ಆಗೋಗಿದೆ, ಹಾಗಾಗಿ ಇರಬಹುದು ಅನ್ಕೋತೀನಿ. ತುಂಬ ದಿನ ಟೈಮ್ ಗೇಮ್ ಸಿಕ್ಕಿದ್ರೆ ನಾಶ ಆಗೋಗ್ತಿತ್ತು, ಅದು ಪ್ರಶ್ನೆ ಬೇರೆ. ದರ್ಶನ್ ಆಪ್ತನೊಬ್ಬನ ಮನೆ ಮೇಲೆ ದಾಳಿ ನಡೆಸಿ ಸುಪಾರಿಗೆ ಅಂತ ಕೊಟ್ಟಿದ್ದರೂ ಎನ್ನಲಾದ 30 ಲಕ್ಷ ರೂಪಾಯಿನ ಜಪ್ತಿ ಮಾಡಿದ್ದಾರೆ. ಯಾಕಂದರೆ ಇಟ್ ಮೇ ಬಿ ದ ಸೇಮ್ 30 ಆರ್ ಮೇ ಬಿ ಎ ಡಿಫರೆಂಟ್ 30. ಕ್ಯಾಶ್ ಮೇಲೇನು ಇರಲ್ಲ ಅದರಲ್ಲಿ. ಹಾಗಾಗಿ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಅಗೈನ್. ಆ 30 ಲಕ್ಷ ಅದೇ ದುಡ್ಡ ಅಲ್ಲವಾ? ಬಟ್ ಅವರ ಹೇಳಿಕೆಯಲ್ಲಿ ಅದಿದ್ರೆ ಸರ್, ಹೇಳಿಕೆಯಲ್ಲಿ ಈಗ ಹೇಳಿರ್ತಾರೆ, ನಾಳೆ ಕಾನೂನು ನ್ಯಾಯಾಲಯದಲ್ಲಿ ಅದನ್ನು ಹೇಳಬೇಕು, ಚೇಂಜ್ ಆಗ್ಬೋದಲ್ಲ. ಇನ್ಯಾರೋ ವಿನಯ್ ಎಂಬ 10ನೇ ಆರೋಪಿ, ಆತನ ಪಬ್ ಮೇಲೆ ರೈಡ್ ಮಾಡಿದ್ದಾರೆ. ಅದೇ ಪಬ್ಬಲ್ಲಿ ಅವ್ರು ಗುಂಡಾಕೊಂಡ್ಬಂದ್ರು ಅಂತಾನೋ, ಅಲ್ಲಿ 2 ಸರಿ ಬಂದು ಹೋಗಿದ್ದಿದೆ ಇದೆ ಅಂತಾನೋ. ಬಟ್ ಪಬ್ಬಲ್ಲಿ ಗುಂಡಾಕೋಂಗಿಲ್ವಲ್ಲ, ಪಬ್ಬಲ್ಲಿ ಬರೀ ಬಿಯರ್ ಅಲ್ವಾ, ಅದಕ್ಕೆ ಅವಕಾಶ ಅವ್ರು ಕೊಟ್ಟಿದ್ರೆ ಫ್ರೆಂಡ್ಸ್ ಅದೇನಾದ್ರು ಪ್ರತ್ಯೇಕವಾಗಿ ಅವ್ರು ವ್ಯವಸ್ಥೆ ಮಾಡ್ಕೊಂಡಿದ್ರು ಗೊತ್ತಿಲ್ಲ. ಬಟ್ ಇಟ್ಸ್ ಅ ವೈಲೇಷನ್ ಆಫ್ ಎಕ್ಸೈಸ್ ಆಕ್ಟ್ ಅಗೈನ್. ಹಾಗೇನಾದ್ರು ಗುಂಡು ಹಾಕಿದ್ರಲ್ಲಿ ಅದೇ ಅಬಕಾರಿ ಕಾಯ್ದೆ ಉಲ್ಲಂಘನೆ ಆಗತ್ತೆ, ಅವಾಗ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬೇಕದು. ಅದು ಕೊಡಕ್ ಬರಲ್ಲ, ಅಲ್ಲಿ ಕೊಡಬಾರ್ದು, ಆ ಪ್ರಮೈಸಸ್ ಅಲ್ಲೇ ಕೊಡಬಾರ್ದು ಅವರು. ಆಲ್ ರೈಟ್. CCTV ಕೆಲವು ದೃಶ್ಯಾವಳಿಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಗ್ಯಾಂಗಿನಲ್ಲಿ ಭಾಗಿಯಾಗಿರೋಂಥ ಕ್ರೂರತೆಯನ್ನು ಮೆರೆದಿರೋ ಕೆಲವರ ಪೈಕಿ ಪವನ್ ಮತ್ತು ನಾಗ ಅಂತ ಯಾರೋ ಇಬ್ಬರು, ಇವರಿಬ್ಬರು ಹೇಳಿರೋದು ಏನು ಆರಂಭಿಕವಾಗಿ ಪೊಲೀಸ್ನವ್ರ ಬಳಿ, ಹೇಗಾಯಿತು ಇದು ಅಂತ, ದ್ಯಾಟ್ಸ್ ನನಗೂ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಈಗ ನಾನು ಮುಂದೆ ಓದುವುದೆಲ್ಲ ಸಾಕ್ಷ್ಯಗಳ ರೂಪದಲ್ಲಿ ಸಾಬೀತಾಗಿ ಕೊರಾಬರೇಟ್ ಆದರೆ ಈ ಕ್ರೌರ್ಯಕ್ಕೆ ಕ್ಷಮೆ ಇರಲೇಬಾರ್ದು. ನನಗೆ ಮುಂದೆ ಓದೋದು ಆ ರೀತಿ ಆದರೆ ನಾನು ಹೇಳ್ತಿರೋ, ಲಾರಿಗೆ ತಲೆ ಜಜ್ಜಿದ್ವಿ, ಅದರ ಎಫೆಕ್ಟ್ಗೆ ಅವನು ಸಂಜೆನೇ ಸತ್ತು ಹೋದ. ಪೊಲೀಸ್ ಫಿಲಮ್ನಲ್ಲಿ ಎಳ್ಕೊಂಡೋಗಿ ಹಿಂಗೆ ಗೋಡೆಗೆ ಗುದ್ಸೋದು, ಸಿಕ್ಕಿದ ಮರಕ್ಕೆ ಹೊಡೆಯೋದು, ಮರಕ್ಕೆ ಡಿಕ್ಕಿ ಹೊಡೆಸ್ಬಿಡೋದು, ಇದೆಲ್ಲ ಸೇಮ್ ಇಟ್ ಈಸ್. ನನಗೆ ಅದಕ್ಕೆ ಆಗಲೇ ಹೇಳಿದ್ದಿದ್ದು ರೋಡ್ ರೇಜ್ ಅಂತ ನಡೆಯುತ್ತೆ. ರೋಡ್ ರೇಜ್ ಅಂದರೆ ರಸ್ತೆಗಳಲ್ಲಿ ಕಿರಿಕಿರಿಗೆ ಉಂಟಾಗಿ ನಡೆಯುವ ಘಟನಾವಳಿಗಳು, ಕಿರಿಕಿರಿ, ಇದು ರೋಡ್ ರೇಜ್. ಆ ಕ್ಷಣಕ್ಕೆ ಏನೋ ನಡೆದೋಗಿರುತ್ತೆ, ಹೊಡಿತಾರೆ ಒಬ್ರಿಗೊಬ್ರು, ಇನ್ಯಾವುದೋ ಒಂದು ಸರಿ ಯಾರು ಕೋಪ ಬಂದಾಗ ಒಬ್ರು ಹೊಡಿತಾರೆ. ಇದು ಹಂಗಲ್ಲ, ಇಟ್ ಲುಕ್ಸ್ ಲೈಕ್ ಅದೊಂಥರ ಒಳಗಡೆ ಇರೋ ಆ ಕ್ರೌರ್ಯ ಎಲ್ಲ ಯಾರೋ ಒಬ್ಬ ಬಡಪಾಯಿ ಮೇಲೆ ತೀರ್ಸೋಕ್ಕೆ ಸುಲಭವಾಗಿ ತೋರಿಸ್ಕೊಂಡಿದ್ದಾರೆ ಅಂತ.
ಅದಕ್ಕೆ ಇಷ್ಟು ಜನ ಸೇರ್ಕೊಂಡಿದ್ದಾರೆ. ಜೂನ್ 8ರಂದು ಸಂಜೆ 6ರಿಂದ 6:30 ಒಳಗೇನೆ ಅವನ ಪ್ರಾಣ ಹೊರಟೋಗಿತ್ತು. ಹಲ್ಲೆಗೆ ತೀವ್ರತೆಗೆ ಅವನು ಕುಸ್ತು ಬಿದ್ದೋಗಿದ್ದ 6 ಗಂಟೆಗೆ. ಇನ್ನೇನಾಗತ್ತೆ, ಯು ಕಾಂಟ್ ಎಕ್ಸ್ಪೆಕ್ಟ್ ಹಿಮ್ ಟು ಹೋಲ್ಡ್ ಆನ್. ಅಲ್ಲ, ಇಷ್ಟೆಲ್ಲ ಹೊಡೆದ ಮೇಲೆ ಒಂದು ಜೀವ ಉಳಿಯುತ್ತೆ ಅಂತ ಹೇಗೆ ಸಾಧ್ಯ ಇದೆ ಅದು? ಅವನಿಗೆ ನೀರು ಕುಡಿಸಿ ಎಪ್ಸಕ್ಕೆ ನೋಡಿದ್ವಿ, ಎದ್ದೇಳಲಿಲ್ಲ. ದರ್ಶನ್ಗೆ ಫೋನ್ ಮಾಡಿದ್ವಿ, ಆಗ ಅವ್ರು ಡಾಕ್ಟ್ರ್ ಕರೆಸಿ ಅಂತಂದರು. ಡಾಕ್ಟರ್ ಅಲ್ಲಿಗೆ ಇಷ್ಟೆಲ್ಲ ಆಗಿದ್ದ ಸಂದರ್ಭದಲ್ಲಿ ಓಕೆ, ಶೆಡ್ಡಲ್ಲೇ ಇನ್ನು ಮುಂದೆ ಅವನನ್ನು ಡಾಕ್ಟ್ರ್ ಇಟ್ಕೊಳ್ಳೋದು ಬೆಟ್ರು. ಗಡಿಬಿಡಿಯಲ್ಲಿ ಇಷ್ಟೆಲ್ಲ ಮಾಡೋ ಹೊತ್ತಿಗೆ ಅವನ ಪ್ರಾಣ ಹೊರಟೋಗಿತ್ತು. 8 ಗಂಟೆವರೆಗೂ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಚಿತ್ರದುರ್ಗದಿಂದ ಬಂದಿದ್ದ ರವಿ, ದಟ್ ಈಸ್ ದ ಕಾರ್ ಡ್ರೈವರ್, ಅವನಿಗೆ ಹೆಣಾನ ಬಿಸಾಕ್ಬಿಡು ಅಂತ ಹೇಳಿದ್ವಿ. ಆದರೆ ಅವ್ರು ಭಯ ಬಿದ್ದು ಅವೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ. ಅಷ್ಟೊತ್ತಿಗೆ ವಿನಯ್ ಮತ್ತು ಪ್ರದೋಷ್ ಅನ್ನೋರು ಒಂದು ಸ್ವಲ್ಪ ಹೊರಗೆ ಹೋಗಿ ಬಂದರು. ಆಮೇಲೆ ಕಾರ್ತಿಕ್ ಟೀಮನ್ನು ರೆಡಿ ಮಾಡಿದ್ರು ಈ ಪ್ರದೋಷು. ಆ ಟೀಮು ತಗೊಂಡು ಹೋಯಿತು ಈ ಬಾಡಿನ ಅಂತ ಇವರಿಬ್ಬರು ಹೇಳ್ತಾರೆ. ರೌಡಿಗಳನ್ನು ಮೀರಿಸೋ ಹಂಗಿದೆಯಲ್ಲ ಸರ್ ಇವ್ರ ವರ್ತನೆ. ಆ ರೀತಿ ವ್ಯತ್ಯಾಸ ಮಾಡಿ ಮಾತಾಡಬೇಕಾ? ಇಲ್ವಾ, ಈಗ ಸದ್ಯಕ್ಕೆ ನೋಡಿ ರೌಡಿ ಅಲ್ಲ ಅನ್ನೋ ಥರ ವ್ಯತ್ಯಾಸ ಮಾಡಿ ಮಾತಾಡಬೇಕಾ ಯಾರ್ದಾರು ಮೇಲೀಗ? ಅದಕ್ಕೆ ನಾನು ಹೇಳಿದ್ದು, ಈಗ ನಾವು ಓದುವ ಕೆಳಗಿನ ಮ್ಯಾಟರು ಸಾಕ್ಷ್ಯಗಳ ರೂಪದಲ್ಲಿ ಲಭಿಸಿ ಕೊರಾಬ್ರೇಟ್ ಆಗಿ ಅದು ನಾಳೆ ಬಂದರೆ ಕರೆಕ್ಟಾಗಿ ನಾನು ಹೇಳ್ತೀನಿ, ಈ ಕ್ರೌರ್ಯವನ್ನು ಡಿಫೆಂಡ್ ಮಾಡಬೇಕೇನು? ಯಾರಾದರೂ ಯೋಚನೆ ಮಾಡಿ ಅವ್ರ ಪರವಾಗಿ ಕೂಗೋರೋ ಅಥವಾ ಅವ್ರ ಬಗ್ಗೆ ಈಗಲೂ ಅಭಿಮಾನ ಇಟ್ಕೊಂಡು ಓಡಾಡ್ತಿರೋರೋ ಯೋಚನೆ ಮಾಡಿ. ಒಂದು ಸರಿ ನಿಮ್ಮ ಕುಟುಂಬದಲ್ಲೇನಾದರೂ ದೂರದ ಸಂಬಂಧಿಗೂ ಇದಾಗಿದ್ದರೆ ಒಂದ್ಸರಿ ಸುಮ್ಮನೆ ಯೋಚನೆ ಮಾಡ್ಕೊಳ್ಳಿ. ಏನೂ ಇಲ್ಲದೆ ಅವ್ರ ಪಾತ್ರ ಇಲ್ಲದೆ ಇಷ್ಟೆಲ್ಲ ಅವ್ರ ಅದ್ಯಾರು ದೀಪಕ್ ಅನ್ನೋನು ಒಬ್ಬ ಹೇಳಿರೋವಂಥದ್ದು, ಅವನು ಹೇಳಿದಾನಂತೆ, ಈ ಪಟ್ಟಣಗೆರೆಯಲ್ಲಿರೋ ಈ ಶೆಡ್ಗೆ ಬಿರಿಯಾನಿ ತರಿಸಿದ್ವಿ, ಅವನು ರೇಣುಕಾ ಸ್ವಾಮಿಗೆ ಅದನ್ನು ತಿನ್ನಕ್ಕೆ ಹೇಳಿದ್ವಿ. ಅವನು ಹೇಳ್ದ ನಾನು ಸಸ್ಯಾಹಾರಿ, ನಾನು ತಿನ್ನಲ್ಲ ಅಂತ ಹೇಳ್ದ. ಬಲವಂತವಾಗಿ ಅವರಿಗೆ ತಿನ್ನಿಸಿದ್ವಿ. ಅವನು ಬಿರಿಯಾನಿ ತಿನ್ನಲಿಲ್ಲ, ನೆಲಕ್ಕೆ ಉಗಿದಿದ್ದ. ಇದರಿಂದ ಸಿಟ್ಟಿಗೆದ್ದು ನಾವು ಮತ್ತೆ ಹೊಡೆದಿದ್ವಿ ಅವನಿಗೆ. ಯಾರಿಗೆ? ರೇಣುಕಾ ಸ್ವಾಮಿಗೆ. ಬಾಸು ಬರ್ತಾರೆ, ಒದೆ ತಿನ್ನಕ್ಕೆ ರೆಡಿಯಾಗು, ಹಾಗಾಗಿ ಬಿರಿಯಾನಿ ತಿಂದುಬಿಡು, ಶಕ್ತಿ ಬರುತ್ತೆ ಅಂತ. ಇದೊಂಥರ ಕುರಿನ ಕೊಬ್ಬಿಸ್ಬಿಟ್ಟು ಚೆನ್ನಾಗಿ ಆಮೇಲೆ ಕತ್ತರಿಸೋಣ ಅಂದಂಗೆ ಇದು ಲೆಕ್ಕಾಚಾರ ಅಷ್ಟೇ. ಇದು ಇನ್ನೇನೂ ಇಲ್ಲ. ಕುರಿ ಕೊಬ್ಬಿದಷ್ಟು ಲಾಭ ಅಂತಾರಲ್ಲ, ಹಾಗೆ ಕುರಿನ ಚೆನ್ನಾಗಿ ಕೊಬ್ಬಿಸಿ ಬೆಳೆಸಿ ಆಮೇಲೆ ಕತ್ತರಿಸಿದ್ರೆ ಒಳ್ಳೆ ಲಾಭ ಅಂತ ಅನ್ಕೋತಾರೆ. ಅದು ಬಿಸ್ನೆಸ್ ಅದು ಇದು ಹಾಗಿದೆ. ಚೆನ್ನಾಗಿ ತಿನ್ನು, ರೆಡಿಯಾಗು, ಬಂದಮೇಲೆ ಒದಿಸ್ಕೊಳ್ಳುವಂತೆ ಅಂತ. ವಾಟ್ ಎ ಫಿಲ್ಮಿ ಫೆಲೋಸ್ ಯು ಆರ್ ಅನ್ನಿಸ್ತಿದೆ ನನಗೆ. ಲೆಕ್ಕ ಹಾಕೊಳ್ಳಿ ನಿಮ್ಮ ಲೆವೆಲ್ ಆಫ್ ಥಾಟ್ ಪ್ರಾಸೆಸ್ ಎಷ್ಟಿದೆ ಅಂತ. ಅವ್ನು ಮಾಂಸಾಹಾರಿ ಅಲ್ಲ ಅಂತಂದ್ರೂ ಬಿಡದೆ ಅದನ್ನು ತಿನ್ನಿಸೋದಂತೆ. ಎಸ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿತ್ಯ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ರೇಣುಕಾಸ್ವಾಮಿಯನ್ನ ರಘು ಗ್ಯಾಂಗ್ ಜೂನ್ 8ರಂದು ಚಿತ್ರದುರ್ಗದಲ್ಲಿ ಪುಸ್ಲಾಯಿಸಿ ಕಿಡ್ನಾಪ್ ಮಾಡಿತ್ತು. ಇದಕ್ಕೆ ಇಂದು ದೃಶ್ಯ ಸಾಕ್ಷ್ಯ ಸಿಕ್ಕಿದೆ. ಜೂನ್ 8ರಂದು ಬೆಳಗ್ಗೆ 9:56ಕ್ಕೆ ಕುಂಚಿಗನಾಳ ಬಳಿ ಸಿನಿಮಿಯಾ ರೀತಿಯಲ್ಲಿ ರೇಣುಕಾಸ್ವಾಮಿಯನ್ನ ರಘು ಗ್ಯಾಂಗ್ ಅಪಹರಣ ಮಾಡುತ್ತೆ. ಆಟೋದಿಂದ ರೇಣುಕಾಸ್ವಾಮಿಯನ್ನ ಕಾರಿಗೆ ಶಿಫ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಕರೆತರ್ತಾರೆ. ಕುಂಚಿಗನಾಳ ಬಳಿಯ ಪೆಟ್ರೋಲ್ ಬಂಕ್ ಬಳಿ ಪ್ರಕರಣದ 7ನೇ ಆರೋಪಿ ಜಗ್ಗನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗುತ್ತೆ. ಮಾರ್ಗ ಮಧ್ಯೆ ಗುಯಿಲಾಳು ಚೆಕ್ ಪೋಸ್ಟ್ನಲ್ಲಿಯೂ ಕೂಡ ಇಟಿಯೋಸ್ ಕಾರು ಪಾಸ್ ಆಗುವ ಸಿಸಿಟಿವಿ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮಾರ್ಗ ಮಧ್ಯೆ ತುಮಕೂರಿನಲ್ಲಿ ರೇಣುಕಾಸ್ವಾಮಿಯೇ ರಘು ಗ್ಯಾಂಗ್ಗೆ ತಿಂಡಿಯನ್ನ ಕೊಡಿಸಿದ್ದ ಅನ್ನೋ ವಿಚಾರ. ತಡರಾತ್ರಿ ಚಿತ್ರದುರ್ಗದಲ್ಲಿ ರಘು ಗ್ಯಾಂಗ್ ಸಮ್ಮುಖದಲ್ಲಿ ಪೊಲೀಸರು ಮಹಜರು ಪ್ರಕ್ರಿಯೆ ಮುಗಿಸಿದ್ದಾರೆ. ಈ ಹೊತ್ತಿನಲ್ಲೇ 6ನೇ ಆರೋಪಿ ಏನಿದ್ದಾನೆ ಜಗ್ಗ ಮತ್ತು 7ನೇ ಆರೋಪಿ ಅನುಕುಮಾರ್ ಕೂಡ ಚಿತ್ರದುರ್ಗದ ಡಿವೈಎಸ್ಪಿ ಮುಂದೆ ಶರಣಾಗಿದ್ದಾರೆ. ಇವತ್ತು ಕೂಡಲೇ ಅವರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತಂದಿದ್ದಾರೆ. ಬಂಧನದ ವಿಚಾರ ತಿಳಿದು ಅವರ ತಂದೆ ಚಂದ್ರಪ್ಪ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗ ಬರೋವರೆಗೂ ಅಂತ್ಯಕ್ರಿಯೆ ಮಾಡೋಕ್ ಬಿಡಲ್ಲ ಅಂತ ಕುಟುಂಬಸ್ಥರು ಕೂತಿದ್ದಾರೆ. ಇನ್ನು ಯಾರ ಮಕ್ಕಳು ಕೊಲೆ ಆಗಬಾರ್ದು, ಮಕ್ಕಳು ಸತ್ರೆ ಆಗುವ ನೋವು ನನಗೂ ಗೊತ್ತು. ನನ್ನ ಮಗ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಆದ್ರೆ ನಿಜಾಂಶ ಬಯಲಾಗಬೇಕು ಅಂತ ಆರೋಪಿ ಜಗದೀಶ ತಾಯಿ ಸುಲೋಚನಮ್ಮ ಅವರು ಹೇಳ್ತಾ ಇದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಸ್ಕಾರ್ಪಿಯೋ ಮಾಲೀಕ ಪುನೀತ್ ಮತ್ತು ಶೆಡ್ ಕ್ಲೀನ್ ಮಾಡಿದಂತಹ ಹೇಮಂತ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಇದರೊಂದಿಗೆ ಇದುವರೆಗೂ ಸಿಕ್ಕಿಬಿದ್ದವರ ಸಂಖ್ಯೆ 18ಕ್ಕೆ ಏರಿಕೆ ಆಗಿದೆ. A9 ಆರೋಪಿ ರಾಜು ಮಾತ್ರ ಇನ್ನೂವರೆಗೂ ಸಿಕ್ಕಿಲ್ಲ. ಅವನೇ ಇದ್ದಿದ್ದವಾಗ ಇವಾಗ ಹಿಂಗಾದ್ರೆ ನಮ್ಮಪ್ಪ ಅದೇ ಹಿಡ್ಕೊಂಡು ಮನ್ಸ ಕೊರಗಿ ಅವನು ನೋಡ್ಬೇಕಂತ ಕೆಳ ನೋಡಿ ಹಿಂಗ ತಲೆ ಸುತ್ತ ಬಿದ್ದಾಗ ತೀರೋದು. ಇವಾಗ ಅವ್ನು ಕರ್ಸೋ ತನಕ ನಾವು ಹೆಣ ಬಂದ್ ಮಾಡಲ್ಲ.
ದರ್ಶನ್ ಒಬ್ಬರಿಂದ ಮಾಡಿದ್ರೆ ಮಾಡ್ಬೋದಿತ್ತು, 16 ಜನ ಇಟ್ಕೊಂಡು ಮಾಡೋದೇನು ಬೇಕಿಲ್ಲ. ಈಗ ಒಳ್ಳೊಳ್ಳೆ ಜನ ಎಲ್ಲಿರ್ತಾರ ಅಂತಾರನ್ನೆಲ್ಲ ಎಳ್ಕೊಂಡು ಹೋಗಿ ಕೆಡಿಸಿ ಗುಂಡೆಗೆ ಹಾಕಿ ಕಲ್ಲಾಗ ಹಾಕಿ ಮುಚ್ಚಿಬಿಡ್ತಾರೆ. ಈ ಬಡವ್ರು ಅಂತಾರೆ ಸಾಯೋದು. ಶರಣರಾದ್ರೆ ಇವಾಗ ಅವ್ರು ಏನಲ್ಲಿ ನಡೆದತ್ತೆ ಅಂತಂದ್ರೆ ಅವ್ರು ನಿಜ ಹೇಳ್ಬಿಟ್ರೆ ನಮಗೆ ಅಷ್ಟು ಸಾಕು. ನನ್ನ ಮಗ ಅವನಿಗಾಗಿರೋನೆ ಇನ್ನು ಆ ಮಕ್ಳಿಗೂ ಆಗ್ಬಾರ್ದು ಸರ್. ಅಡದೊಟ್ಟೆ ಎಷ್ಟು ನೋವಾಯ್ತು, ನನಗೆ ಕಳ್ಕೊಂಡಿರೋ ಮಗ ನೋವಾಯ್ತು. ಅವ್ರ ಮಗ ಪೂರ್ತಿ ಹೋಗಿದ್ದಾನೆ. ಕಾನೂನು ಐತಿ ಸರ್, ಅದೇನ್ ಮಾಡುತ್ತೋ ಅದು ಮಾಡ್ಲಿ, ನನಗೆ ಗೊತ್ತಾಗಲ್ಲ. ನನ್ನ ಮಗ ಏನೂ ಮಾಡಿಲ್ಲ ಅಂತ ಡಿಫೆಂಡ್ ಮಾಡೋರ ಮಧ್ಯೆ ಈ ತಾಯಿ ಮಾತಾಡಿದ ನ್ಯಾಚುರಲಿ ಅದು ಕರೆಕ್ಟ್ ಆಗಿದೆ. ಯಾಕಂದರೆ ಎಲ್ಲ ತಾಯಿ ತಂದೆಯರಿಗೆ ದೂರದಲ್ಲಿ ಇರ್ತಾರೆ, ಮಕ್ಕಳುಗಳು ಅವರವರ ಉದ್ಯೋಗಗಳಿಗೋಸ್ಕರ ಬೇರೆ ದೊಡ್ಡ ಊರುಗಳನ್ನು ಸೇರ್ಕೊಂಡಿರ್ತಾರೆ, ಮೇ ಬಿ ಲೈಕ್ ಬೆಂಗಳೂರು ಥರ. ಪ್ಲಸ್ ಇಲ್ಲಿ ಯಾವ ಸಂಬಂಧಗಳನ್ನು, ಸಹವಾಸಗಳನ್ನು ಮತ್ತು ಅಭ್ಯಾಸಗಳನ್ನು ಮಾಡ್ಕೊಂಡಿರ್ತಾರೆ ಅನ್ನೋ ಅರಿವು ಭಾಳ ಜನಕ್ಕೆ ಇರಲ್ಲ. ಹಳ್ಳಿ ಕಡೆಯಲ್ಲಿ ಇರಬಹುದಾದ ಪೇರೆಂಟ್ಸ್ಗೆ ನನ್ನ ಮಗ ಏನೋ ದೊಡ್ಡ ಕೆಲಸ ಮಾಡ್ಕೊಂಡು ಇರಬೇಕು ಊರಲ್ಲಿ ಅಂತಾನೋ, ಅಥವಾ ಯಾರೋ ದೊಡ್ಡವ್ರ ಜೊತೆ ಇದಾನಂತೆ ಕೆಲಸಕ್ಕೆ ಅಂತಾನೋ, ಅದೇ ಒಂದು ಖುಷಿ. ಆ ಖುಷಿಗೆ ಇದ್ದು ಬಿಡ್ತಾರೆ. ದೇ ಮೇ ನಾಟ್ ನೋ, ಅವ್ರಿಗೆ ಗೊತ್ತಿರಬೇಕು ಅಂತಲ್ಲ. ಏನು ಅಂತ ಮತ್ತೆ ಎಲ್ಲ ತಾಯಿಂದ್ರಿಗೂ ಅನ್ಸೋದು ನನ್ನ ಮಕ್ಕಳು ಮಾಡಿಲ್ವೇನೋ ಅಂತ. ಯಾಕಂದ್ರೆ ತಾಯಿಯಿಂದ ದೂರ ಆದ ನಂತರ ಮಕ್ಕಳು ಹೇಗೆ ಬೆಳೆದಿವೆ ಅನ್ನೋದು ಅವ್ರಿಗೂ ಅರಿವಿರಲ್ಲ. ನೀವು ಆ ಬೆನಿಫಿಟ್ ಆಫ್ ಡೌಟ್ ಅವ್ರಿಗೆ ಕೊಡಬೇಕು. ಆಕೆ ಹೇಳ್ತಾಳೆ ನನ್ನ ಮಗ ಸತ್ರು ಅಷ್ಟೇ, ಯಾರ ಮಗ ಸತ್ರು ಅಷ್ಟೇ, ಕಾನೂನು ಏನು ಹೇಳುತ್ತೆ ಅದಾಗಲಿ ಅಂತ. ದಟ್ಸ್ ಓಕೆ, ನಮಗೆ ಗೊತ್ತು. ಈ ಪ್ರಕರಣದಲ್ಲಿ ನನ್ನ ಪ್ರಕಾರದಲ್ಲಿ ಇದು ನೋಡಿದ್ರೆ ಬಂಧನ ಆದ ಮೇಲೆ ಅವನು ರೇಣುಕಾಸ್ವಾಮಿನೇ ರಘು ಗ್ಯಾಂಗ್ಗೆ ತಿಂಡಿ ಕೊಡಿಸಿದ್ದ ಅಂತ ಇವ್ರು ಹೇಳ್ತಿದ್ದಾರೆ. ಯಾರೋ ಸಂಬಡಿ ಸೇಯಿಂಗ್ ಇಟ್, ಯಾರು ಅಂತ ಗೊತ್ತಿಲ್ಲ. ಡ್ರೈವರ್ ಅದು ಡ್ರೈವರ್ ಹೇಳಿದ್ರೆ ಇಲ್ಲ, ಅದು ಕೊಡಿಸಿಲ್ಲ, ಯಾರೋ ಕೊಡಿಸಿದ್ದಾರೆ, ಅವನು ಕೊಡಿಸಿದಾನೆ ಅಂತ ಇವ್ರು ಹೇಳ್ತಿರ್ತಾರೆ. ಅಥವಾ ಆನ್ ದ ವೇ ಎಲ್ಲೋ ಒಂದು ಕಾಂಪ್ರಮೈಸ್ ಆದಂಗಿದೆ. ಏನಂದ್ರೆ ಈ ಥರ ನೀನು ಮಾಡಿಬಿಟ್ಟಿದೀಯಾ, ನಾವು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ, ಅವ್ರ ಮುಂದೆ ಒಂದು ಸಾರಿ ಕೇಳು, ಒಂದು ಏಟ್ ಕೊಟ್ಟರೆ ಕೊಡಬಹುದು ಅಷ್ಟೇ ತಾನೇ, ಕೊಡಿಸ್ಕೊಂಡ್ಬಿಟ್ಟು ಬಂದುಬಿಟ್ರೆ ಆಯಿತು, ಬಂದುಬಿಡು, ಕ್ಷಮೆ ಕೇಳ್ಬಿಡು, ಒಂದ್ಸರಿ ತಪ್ಪಾಯಿತು ಅಂತ ಕಾಲಕ್ಕೆ ಬಿದ್ದುಬಿಡು ಅಂತ ಹೇಳಿ ಸಮಾಧಾನ ಆದಂಗಿದೆ. ಇಲ್ಲದಿದ್ದರೆ ಸಮಾಧಾನವಲ್ಲದೆ ಆ ಭಯದಲ್ಲಿ ಅವನು ಇದ್ದಿದ್ದಿದ್ರೆ ಅವನಿಗೆ ತಿಂಡಿ ಪಂಡಿಗೆ ತಿರುಗುವಾಗ ಓಡೋಗ್ಬೋದು. ಅದು ಹಂಗಾಗಿಲ್ಲ. ಎಲ್ಲಾದ್ರೂ ಅದನ್ನ ಅಪೋಸ್ ಮಾಡೋ ಕಂಡೀಷನ್ ಇರಬಹುದು. ಎಕ್ಸಾಕ್ಟ್ಲಿ. ಅವನು ಏನಾಗಿದ್ದಾರೆ, ಅವನನ್ನ ಇವರು ವಿಶ್ವಾಸಕ್ಕೆ ತಗೊಂಡಿದ್ದಾರೆ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ನಂಬಿಸಿ ಮೋಸ ಮಾಡಿದ್ದಾರೆ, ವಿಶ್ವಾಸಕ್ಕೆ ತಗೊಂಡಿದ್ದಾರೆ, ತಗೊಂಡು ಕರ್ಕೊಂಬಂದಿದ್ದಾರೆ. ಅವನು ಬಿಲೀವ್ ಮಾಡಿದಾನ ಅದನ್ನ. ಅವನು ಮೋಸ್ಟ್ಲಿ ಇಲ್ಲದೇ ಇದ್ರೆ ಹಿಂಗೆ ಸುಸೂತ್ರವಾಗಿ ಅವನನ್ನು ಕರ್ಕೊಂಬರಕ್ ಆಗ್ತಿರ್ಲಿಲ್ಲ. ಇವ್ರುಗಳು ಚಿತ್ರದುರ್ಗದವ್ರೆ ಮತ್ತು ಜಿಲ್ಲಾಧ್ಯಕ್ಷ, ಅದು ಅವನ ಅಧ್ಯಕ್ಷ. ನಾನು ಎಲ್ಲ ಮಾತಾಡಿದ್ದೀನಿ ಅಣ್ಣನ ಹತ್ರ, ತಲೆ ಕೆಡಿಸ್ಕೋಬೇಡ, ಅಥವಾ ಬಾಸ್ ಹತ್ರ, ಯಾರೋ ಒಬ್ಬರ ಹತ್ರ, ಯಾರು ಅಂತ ನಂಗೆ ಗೊತ್ತಿಲ್ಲ, ಮಾತಾಡಿದ್ದೀನಿ. ಎಲ್ಲ ಸಮಾಧಾನ ಆಗತ್ತೆ, ಏನೊಂದು ಕೋಪ ಮಾಡ್ಕೋತಾರೋ ಒಂದು 2 ನಿಮಿಷ ಸುಮ್ಮನೆ, ನಾನೆಲ್ಲ ಮಾತಾಡಿದ್ದೀನಿ, ತಲೆ ಕೆಡಿಸ್ಕೋಬೇಡ, ಕ್ಷಮೆ ಕೇಳ್ಬಿಡು, ಆಯ್ತು ಇದು ಸಾಲ್ವಾಗೋಗ್ಲಿ, ಹಾಳಾಗೋಗ್ಲಿ ಹತ್ಲ ಕಡೆಗೆ ಅಂತ ಬಂದಂಗಿದೆ ಮೇಲ್ನೋಟಕ್ಕೆ ನನಗಿದು. ಮಧ್ಯಾಹ್ನದೊಳಗೆ ಕರ್ಕೊಂಬಂದು ಸಂಜೆ ಒಳಗೆ ಮುಗಿಸಿದ್ದಾರೆ ಅಂತ. ಅದು ಬಂದ ಮೇಲೆಲ್ಲ ಪ್ಲಾನ್ ಚೇಂಜ್ ಆಗಿರೋದು. ಇದು ಬಂದ ಮೇಲಾಗಿದೆ ಪ್ಲಾನ್. ಸೊ ಕ್ವಶನ್ ಈಸ್ A1 and A2 ಆಕ್ಚುಯಲ್ ಮರ್ಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರಾ ಮಾಡಿಲ್ವಾ ಅನ್ನೋ ಕ್ವಶನ್ ಅನ್ನು ಬಹಳ ಜನ ಎತ್ತುತ್ತಾ ಇದ್ದಾರೆ. A2 ಪರ್ಟಿಕ್ಯುಲರ್ಲಿ, A2 ಇಸ್ ದರ್ಶನ್. ಆಕ್ಚುಯಲ್ ಮರ್ಡರ್ ಪಾರ್ಟಿಸಿಪೇಟ್ ಮಾಡಿದಾರಾ, ಮಾಡಿಲ್ಲ ಅವರು, ಆಕ್ಚುಯಲ್ ಅವರು ಏನೋ ಹೇಳಿರ್ಬೋದು ಅಷ್ಟೇ ಅನ್ನೋ ಥರ ಮಾತಾಡ್ತಿದ್ದಾರೆ. ದಿಸ್ ಇಸ್ ನಾಟ್ ಕರೆಕ್ಟ್. ಕಾರಣ ಆಕ್ಚುಯಲ್ ಮರ್ಡರ್ ಪಾರ್ಟಿಸಿಪೇಟ್ ಮಾಡೋದು ಅಂತಂದರೆ ಅವರೇ ಚಾಕು ತೊಗೊಂಡು ಹಾಕೋಬೋದು, ಅವರೇ ಒದ್ದು ಸಾಯಿಸ್ಬೋದು ಅಂತ ಇರಬೇಕು. ಒಂದು ವೇಳೆ ಅದು ಆಗದೇ ಇದ್ದರೂ ಒದ್ದು ಹಲ್ಲೆ ಮಾಡಿದರೆ ಹಿ ಬಿಕಮ್ಸ್ ಪಾರ್ಟ್ ಆಫ್ ಎ ಕಿಡ್ನ್ಯಾಪಿಂಗ್ ಪ್ರಾಸೆಸ್ಸಲ್ಲಿ. ಬಿಕಾಸ್ ಅವನನ್ನು ಎತ್ತಾಕೊಂಬಂದು ಕಟ್ಟಾಕಿ ಇಲ್ಲೀಗಲ್ ಕನ್ಫೈನ್ಮೆಂಟು, ಕಿಡ್ನ್ಯಾಪಿಂಗು ಮತ್ತು ಅಸಾಲ್ಟ್, ಇದು 3 ಉಳ್ಕೊಳ್ಳುತ್ತೆ. ಮರ್ಡರ್ ಏನು ಬೇಕಾದ್ರೂ ಆಗ್ಬೋದು, ಪ್ರಶ್ನೆ ಇದು 3 ಉಳ್ಕೊಳ್ಳೇಬೇಕು. ನೆಕ್ಸ್ಟ್ ಫೇಸ್ನಲ್ಲಿ ಡಿಸ್ಪೋಸಲ್ ಆಫ್ ಬಾಡಿ, ನೆಕ್ಸ್ಟ್ ಫೇಸಲ್ಲಿ ಸಾಕ್ಷ್ಯನಾಶ ಮತ್ತು ಯಾರೋ ಅಮಾಯಕರನ್ನ ಇದರಲ್ಲಿ ಕೂರಿಸಂತೂ ತನಿಖೆಯ ದಿಕ್ಕನ್ನು ತಪ್ಪಿಸ್ಬಿಟ್ಟು ತಾನು ಎಸ್ಕೇಪ್ ಆಗೋದು. ಈ ಆರೋಪಗಳು ಒಳಗೆ ಬರಲೇಬೇಕದು. ಅದರಲ್ಲಾದ್ರೂ ಅವ್ರ ಭಾಗಿಯಾಗಲೇಬೇಕು. ಸೊ ದಿ ಸೋ ಕಾಲ್ಡ್ ಡಿಸ್ಕಷನ್ ಏನಿದೆ, ಅವ್ರು ಮಾಡಿಲ್ವಂತೆ ಅಂತದೆ, ಸ್ಪಾಟ್ ಯಾಕೆ ಹೋಗ್ತಾರೆ? ಎಲ್ಲೋ ಕೂತ್ಕೊಂಡು ಅವ್ನಿಗೊಂದು 2 ರೇಟ್ ಕೊಟ್ಬಿಟ್ಟು ಕಳಿಸ್ರು ಅವನನ್ನ ಅಂದಿದ್ರೆ ಬೇರೆ ವಿಚಾರ ಆಗ್ಬಿಡ್ತಿದ್ರು, ಇದನ್ನ ಹೇಳ್ಬಿಡ್ತಿದ್ರೇನು ಎಲ್ಲರೂ, ಅವರೆಲ್ಲಿದ್ದಾರೆ ತೋರಿಸಿ ನೋಡೋಣ ಅಂತ. ಫೋನಲ್ಲಿ ಮಾತಾಡಿ ಡಾಕ್ಟರ್ ಕೇಸ್ ಇದು. ಇನ್ ಎವ್ರಿ ಸ್ಟೆಪ್ ಅಪಿಯರ್ಸ್ ಟು ಬಿ ಅಕ್ಯೂಸ್ಡ್ಗಳು ಇನ್ವಾಲ್ವ್ ಆದಂಗಿದ್ದಾರೆ ಇದರಲ್ಲಿ. ಅದಕ್ಕೆ ಬೇಕಾದ ಸಾಕ್ಷ್ಯ ಪೊಲೀಸ್ನವ್ರು ಸಂಗ್ರಹಿಸಬೇಕು. ಇವೆಲ್ಲವೂ ಆರೋಪಗಳ ರೂಪದಲ್ಲೇ ಇದೆ. ಈಗ
ಸಾಕ್ಷ್ಯಗಳ ಮೂಲಕ ಇಡಬೇಕಾಗುತ್ತೆ. ಸಾಕಷ್ಟು ಟೀಕೆ ನಂತರ ದರ್ಶನ್ ಇರಿಸಿರುವ ಅನ್ನಪೂರ್ಣೇಶ್ವರಿ ನಗರದ ಶಾಮಿಯಾನ ಪರದೆ ರಕ್ಷಣೆಯನ್ನು ಪೊಲೀಸ್ ಇಲಾಖೆ ಮುಂದುವರಿಸಿದೆ. ಈ ರಕ್ಷಣೆ ಪೊಲೀಸ್ನವರೇ ತಗೋತಿದ್ದೀರೋ ಅವ್ರಿಗೆ ಕೊಡ್ತಿದ್ದೀರೋ ನಮಗೆ ಅರ್ಥವಾಗ್ತಿಲ್ಲ. ಬಟ್ ಇಟ್ಸ್ ಎ ಜೋಕ್ ನನ್ನ ಪ್ರಕಾರ. ಇದೇನು ಮದುವೆ ಮನೇನ ಬೀಗರೂಟಕ್ಕೆ ವ್ಯವಸ್ಥೆ ಮಾಡ್ತಿದ್ದೀರಾ ಅಂತೆಲ್ಲ ಟೀಕೆ ಜನರದ್ದು. ಪ್ರಾಮಾಣಿಕವಾಗಿ ಎಲ್ಲ ಸಿ ಎಂ ಹೇಳ್ತಿದ್ರು, ಯಾರೋ ಹೇಳ್ತಿದ್ರು ದೂರು ಕೊಟ್ಟರೆ ಕ್ರಮ ತಗೊಳ್ಳೋಣ ಅಂತ. ದೂರೇನು ಕೊಡಬೇಕಾಗಿಲ್ಲ, ಅಂಗೈ ಹುಣ್ಣಿಗೆ ಕರಡಿ ಬೇರೆ ಬೇಕೇ? ಬೇರೆ ಎಲ್ಲ ಟಿ ವಿನಲ್ಲಿ ಬಂದರೆ ಕೋಪ ತಾಪ ಪ್ರದರ್ಶನ ಪ್ರತಿಕ್ರಿಯೆ ಕೊಡ್ತೀರಿ ಎಲ್ಲಾರುಗಳುವೆ, ಇದು ಕಾಣಲ್ವಾ ನಿಮ್ಮ ಕಣ್ಣುಗಳಿಗೆ? ಸುಮ್ಮನೆ ಬಿಡೋದಷ್ಟೇ ರೈಲನ್ನ ಎಲ್ಲ. ಏನೋ 48 ಅದಕ್ಕೆ ವಕೀಲರು ತಂಡ ಒಂದು ಏನು ಮಾಡಿದೆ, 48 ಗಂಟೆಗಳ CCTV ವಿಡಿಯೋ ಕೊಡಿ ಅಂತ RTIನಲ್ಲಿ ಅರ್ಜಿ ಹಾಕಿದೆ. ಈ ಮಧ್ಯೆ ಠಾಣೆ ಮುಂದೆ ಆ ರಸ್ತೆಯಲ್ಲಿ ಅಳವಡಿಸಲಾಗಿದ್ದ ಬ್ಯಾರಿಕೇಡ್ಗಳನ್ನು ಭಾರಿ ಆಕ್ರೋಶದ ನಂತರ ಪೊಲೀಸರು ತೆರವು ಮಾಡಿದ್ದಾರೆ. ಜನ ನಿಟ್ಟುಸಿಬಿಟ್ಟಿದ್ದಾರೆ. ಕಾರಣ ಅದು ಇಟ್ಸ್ ಎ ಮೇನ್ ರೋಡ್, ಅವ್ರಿಗೆ ಅವ್ರು ಕ್ರಾಸ್ ಓವರ್ ಆಗಬೇಕು. ನೀವು ಯಾರನ್ನೋ ಕರ್ಕೊಂಬಂದ್ಬಿಟ್ಟು ಶಾನೆ ಒಳಗೆ ಇಟ್ಕೊಂಡ್ಬಿಟ್ರೆ ಕತಿ ಏನದ ಮೇಲೆ ಜನ ಸುತ್ತಾಕೊಂಡು ಹೋಗ್ಬೇಕು. ಇದರಿಂದ ಈಗ ಬಂದಾಗಿದೆ. ಪೊಲೀಸ್ನವರಿಗೆ ವಾಗ್ವಾದಕ್ಕೆಲ್ಲ ಇಳಿದ್ಬಿಟ್ಟಿದ್ದಾರೆ ಜನ. ಕೊನೆಗೆ ಗೃಹ ಸಚಿವರ ಗಮನಕ್ಕೆ ಬಂದಂತೆ ಅವರು ಮಧ್ಯಪ್ರವೇಶ ಮಾಡಬೇಕಾಯಿತು. ಆದರೆ ಇವಾಗ ನಮಗೇನು ಗೊತ್ತೇ ಇಲ್ಲ ಅನ್ನೋ ಥರ CM ಹೇಳ್ತಿದ್ದಾರೆ. ರಾಜಕಾರಣಿಗಳು ಒಂದೊಂದು ಸರಿ ಏನು ಅಂದರೆ ಅವ್ರಿಗೆ ಬೇಕಾಗಿದ್ದು ಬಹಳ ಬೇಗ ಗೊತ್ತಾಗ್ಬಿಡುತ್ತೆ. ಅಡ್ವಾನ್ಸ್ ಆಗಿ ಅವ್ರಿಗೆ ಬೇಡವಾಗಿದ್ದು ಆಗಿ ಅದು ಕೊಳತು ನಾರಿದ್ರು ಅವ್ರಿಗೆ ವಾಸ್ತಿನೇ ಬರಲ್ಲ, ಗೊತ್ತೇ ಆಗಲ್ಲ ಅಷ್ಟೆ. ಪೊಲೀಸ್ನವರು ಏನ್ ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ, ನಮ್ಮನ್ನೇನು ಕೇಳ್ಕೊಂಡು ಮಾಡಿಲ್ಲ, ಗೊತ್ತಿಲ್ಲ ನನಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತೇಳಿ. ಸಾಮಾನ್ಯ ಜನ ಏನ್ ಹೇಳ್ತಾರೆ ಹಂಗೆ ಕೇಳ್ತೀವಿ. 200 ಮೀಟರ್ಗೆ 2.5 ಕಿಲೋಮೀಟರ್ ಸುತ್ತಾಕೊಂಬನ್ನಿ ಅಂತ ಇದ್ದಾರೆ. ಇದು ಯಾವ ರೀತಿ ದಬ್ಬಾಳಿಕೆ ಇದು? ಅಧಿಕಾರಿಗಳು ಅಕ್ಯೂಸ್ನ ಪೊಲೀಸ್ ಸ್ಟೇಷನ್ ಒಳಗಡೆ ಪ್ರೊಟೆಕ್ಟ್ ಮಾಡ್ಲಿ. ಒಬ್ಬನಿಗೋಸ್ಕರ ಇಲ್ಲಿ 100 ಜನರಿಗೆ ತೊಂದರೆ ಕೊಡೋದು ತಪ್ಪದು. ಅವರು ಸಿಟಿಸನ್ ಆಫ್ ಇಂಡಿಯಾನೇ ಅಲ್ವಾ? ಕೊಲೆಗಾರಂಗೆ ಇಷ್ಟೊಂದು VVIP ಟ್ರೀಟ್ಮೆಂಟಾ? ಆಯ್ಕೊಳ್ಳಿ ಬಿಡಿ, ಆರೋಪಿ ತಂಡ ಕಂಪೌಂಡರ್ ಕೂಡ ಏನ ಮಾಡ್ಕೊಳ್ಳ ಏನಾಗಬೇಕಾಗಿದೆ. ಸಾರ್ವಜನಿಕ ರೋಡ್ ಬಿಟ್ಟರೆ ಸಾಕು ನಮಗೆ. ಎಲ್ಲಿಂದ ನಾವು ಏಜಾದ್ರು ಅಲ್ಲಿ ಸುತ್ತಕೊಂಡು 3-4 ಕಿಲೋಮೀಟರ್ ಅಲ್ಲಿಂದ ಬರ್ಬೇಕು. ಇದೇನು ಮನ ಮರಿದೈತೆ ಅವ್ರಿಗೆ? ಏನ್ ಪೊಲೀಸ್ ಸ್ಟೇಷನ್, ಏನ್ ಸರ್ಕಾರ ಸರಿ ಇಲ್ಲ ನನ್ನ ಮಕ್ಕಳು. ಈ ಆಪತ್ತಿ ಕೆಲಸ ಇದೆ, ಯಾವನಿಗೆ ಬೇಕಿದು? ಪೊಲೀಸ್ ಸ್ಟೇಷನ್ ಮುಂದೆನೇ ಈ ಆಕ್ರೋಶ ಆಗ್ತಿರೋದು. CM ಹೇಳ್ತಾರೆ ನನ್ಗೆ ಯಾವುದೇ ದೂರು ಬಂದಿಲ್ಲ. ದೂರು ಬರಬೇಕಾಗಿಲ್ಲ ಚೀಫ್ ಮಿನಿಸ್ಟರ್ಗೆ ನನ್ನ ಪ್ರಕಾರದಲ್ಲಿ. ಆಮೇಲೆ ಅವ್ರಿಗೆ ಯಾರು ಕೊಡ್ತಾರೆ? CM ಕೆಳಗಡೆ ಇರೋ ಆಫೀಸರ್ಸ್ ಗಮನಕ್ಕೆ ಬಂದರೂ ಸಾಕದು. CMಗೆ ಬರಬೇಕು. ಈಗ ಹಂಗಾರೆ ಇನ್ಮೇಲೆ ಎಲ್ಲ ಕಡೆನಲ್ಲೂ ಜನ ಬಂದು CMನೇ ಮೀಟ್ ಮಾಡಿ ದೂರು ಕೊಡಬೇಕಾ? ನಿಮಗೆ ಕೆಲಸ ಮಾಡೋಕೆ ಪುರ್ಸೊತ್ತೇ ಇರಲ್ಲ. ಆಮೇಲೆ ಅವ್ರಗಳ ದೂರು ತಗೊಂಡು ಅದನ್ನು ಬರೀ ಇಸ್ಕೊಂಡು ನಿಂತ್ಕೋಬೇಕಾಗತ್ತಮ್ಮ ನೀವು. ಇಟ್ಸ್ ನಾಟ್ ಕರೆಕ್ಟ್. ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿದ್ದನ್ನು ಡಿಫೆಂಡ್ ಮಾಡೋದಕ್ಕೆ ಕುಂಟು ನೆಪಗಳನ್ನು ಹುಡುಕಿದ್ರೆ ಪ್ರಯೋಜನ ಇಲ್ಲ. ನಾನು ಈಗಲೂ ಹೇಳೋದು, ಓಪನ್ ಮಾಡಿಕೊಂಡು ತೋರಿಸ್ಬೇಕು. ಇನ್ನೇನು ಬರಲ್ಲ. ನಾಳಿದ್ದು 2 ದಿನನೇ ಪೊಲೀಸ್ ಕಸ್ಟಡಿ. ಅಷ್ಟೇ. ಇವ್ರು ಹೋಗ್ತಿರೋ ರೀತಿ ರಿವಾಜು ಸ್ಪೀಡು ನೋಡಿದ್ರೆ ನೀವೇನು ಎಕ್ಸ್ಟೆನ್ಷನ್ ಆಫ್ ಪೊಲೀಸ್ ಕಸ್ಟಡಿ ಕೇಳೋ ಲಕ್ಷಣ ನನಗೇನು ಕಾಣಿಸ್ತಿಲ್ಲ. ಯಾಕೆ ಬೇಕು ಸಮಸ್ಯೆ ಅಂತ ನನಗೇನು ಕಾಣಿಸ್ತಿಲ್ಲ. ಅವ್ರು ತಗೊಂಡೋಗಿ ಜೈಲೊಳಗೆ ತೂರಿಸ್ಬಿಟ್ರೆ ಸಾಕು ಅನ್ನೋ ಲೆವೆಲಲ್ಲಿ ಇದ್ದಂಗಿದೆ ನೀವೀಗ. ಏನೋ ಸ್ಟಿಲ್ ಸಿಲ್ವರ್ ಲೈನ್ ಏನಪ್ಪ ಇದರಲ್ಲಿ, ಬೆಳ್ಳಿ ರೇಖೆ ಏನು ಈ ಇಡೀ ಘಟನೆಯಲ್ಲಿ? ಇವೆಲ್ಲ ಸೈಡ್ ಸ್ಟೋರೀಸ್ ಜೊತೆಗೆ ನಾ ಹೇಳ್ತೀನಿ. ಸ್ಟಿಲ್ ಇನ್ವೆಸ್ಟಿಗೇಷನ್ ಆಫ್ ಟ್ರ್ಯಾಕ್ ಹೋಗಿದೆ ಅಂತ ಅನುಮಾನ ಪಡಲಿಕ್ಕೇನು ಕಾಣಿಸಿಲ್ಲ. ಆ ಥರದಿಲ್ಲ, ಇನ್ನೂ ಕಾಣಿಸಿಲ್ಲ ಆ ಥರದ್ದು. ನನ್ನ ಸಣ್ಣ ಅನುಭವದಲ್ಲಿ ನನಗಿನ್ನೂ ಕಾಣಿಸ್ತಿಲ್ಲ. ಗೊತ್ತಿಲ್ಲ, ನನ್ನ ಅನುಭವದಲ್ಲಿ ಮುಂದೆ ಏನಾದ್ರು ಕಾಣಿಸ್ಬೋದೇನೋ. ಈಗಂತೂ ಕಾಣಿಸ್ತಿಲ್ಲ. ಇಟ್ ಲುಕ್ಸ್ ಲೈಕ್ ಸಂಬಡಿ ಆಫೀಸರ್, ಯಾರಾಗ ಹೇಳ್ತಾ ಇದ್ದಾರೆ ಒಂದು ACP ಒಂದು DCP ಆರ್ ಸೀರಿಯಸ್ಲಿ ಇನ್ವಾಲ್ವ್ಡ್ ಅಂಡ್ ದೇ ಆರ್ ವಂಡರ್ಫುಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಯಾರೋ ಹೇಳ್ತಿದ್ದಾರೆ. ಮೇ ಬಿ ಇರಬಹುದು ಅನ್ನಿಸ್ತಿದೆ. ಕಾರಣ ಬಹಳ ಸರಳ. ಇಂಟರ್ಫಿಯರೆನ್ಸ್ಗೆ ಯಾರೋ ಅಟೆಂಪ್ಟನ್ನು ಒಬ್ಬರು ಆರಂಭದಲ್ಲಿ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ನನಗಿದೆ. ಯಾರೋ ಒಬ್ರು ಪ್ರಯತ್ನ ಮಾಡಕ್ಕೆ ಹೋಗಿದ್ದಾರೆ, ಭಾಳ ಮೇಲ್ಮೈನಲ್ಲಿ ಟ್ರೈ ಮಾಡ್ದಂಗಿದೆ ಅದು. ಅವರು ಆ ಮೇಲ್ಮೈಯಲ್ಲಿ ಕಲ್ಲು ಹೊಡೆಯೋಣ ಆದ್ರೂ ವರ್ಕೌಟ್ ಆಗಲಿ ಅಂತ ಲೈಟಾಗಿ ಟಚ್ ಅಪ್ ಮಾಡಕ್ಕೆ ಹೋಗಿದ್ದಾರೆ ಯಾರಿಗೋ. ಬಟ್ ಅದು ಆಗಲ್ಲ ಅಂತಂದಾಗ ದೇ ಹ್ಯಾವ್ ವಿಡ್ರಾನ್. ಇನ್ನೊಬ್ರು ಟ್ರೈ ಮಾಡೋಣ ಅನ್ನಿಸ್ಕೊಳ್ಳೋಷ್ಟು ಇದ್ರ ಅಗಾಧತೆ ಆಳ ಎಲ್ಲ ನೋಡ್ಬಿಟ್ಟು ಸವಾಸ ಬೇಡ ನಾನು ತಗಲಾಕೊಂಡ್ಬಿಡ್ಬೋದು ಆಮೇಲೆ ಅಂತ ಅವ್ರು ದೂರ ಹೋದಂಗಿದೆ. ಇನ್ನೊಬ್ರು ಈ ಥರದ ಇನ್ಫಾರ್ಮೇಶನ್ಗಳು ಫ್ಲೋ ಆಗ್ತಿದೆ. ದಟ್ಸ್ ಓಕೆ. ಆದರೆ ಐ ಸ್ಟಿಲ್ ಸೇ ಇವ್ರು ಯಾರದ್ದೇ ಪ್ರಯತ್ನ ಇದ್ರೂ ಅವ್ರು ಅದನ್ನು ಬಂಧಿಸಿ ಈ ಲೆವೆಲ್ಗೆ ತಂದಿದ್ದಾರೆ ಅಂದರೆ ಸಮ್ ವರ್ಕ್ ಹ್ಯಾಸ್ ಹ್ಯಾಪನ್ಡ್ ಅಂತಾನೆ ಅರ್ಥ. ಕಾರಣ
ಸರ್ಕಾರ ಆ ಲೆವೆಲಲ್ಲಿ ಅದನ್ನು ಮುಚ್ಬೋದಾಗಿತ್ತು ಅಂದರೆ ಆ 3 ಜನ ಯಾರು ಅಮಾಯಕರು ಬಂದಿದ್ರು ನಾವು ಸರೆಂಡರ್ ಆಗ್ತಾ ಇದ್ದೀವಿ ಅಂತ ಅದನ್ನು ಅಕ್ಸೆಪ್ಟ್ ಮಾಡಿ ಕ್ಲೋಸ್ ಡೌನ್ ಮಾಡ್ಕೊಂಡ್ಬಿಡ್ಬೋದಾಗಿತ್ತು ಇವ್ರುಗಳು. ಮುಂದಕ್ಕೆ ಹೋಗೋದೇ ಬೇಕಿಲ್ಲ. ಮಾಡ್ಬೋದಾಗಿತ್ತು, ಅದು ಮಾಡಿಲ್ಲ. ದಟ್ಸ್ ದ ಓನ್ಲಿ ಸಿಲ್ವರ್ ಲೈನ್ ನನಗೀಗ. ಓಕೆ, ಏನೋ ಹಾಗಾಗಿ ಭಾಳ ದಿನಗಳ ನಂತರ ವಿ ಹ್ಯಾವ್ ಟು ಗಿವ್ ದ ಬೆನಿಫಿಟ್ ಆಫ್ ಡೌಟ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್. ಈಗ ಭಾಳ ದಿನಗಳ ನಂತರ ಕೊಡಬೇಕು ಆ್ಯಂಡ್ ದೇ ಡಿಸರ್ವ್ ಇಟ್. ಸದ್ಯಕ್ಕೆ ಐ ಹೋಪ್ ಅವ್ರು ಅದನ್ನು ಉಳಿಸ್ಕೋತಾರೆ ಅನ್ಕೊಂಡಿದ್ದೀವಿ. ಎಸ್. ಕೊಲೆ ಕೇಸ್ನಲ್ಲಿ ಸಿಲುಕಿರುವ ನಟ ದರ್ಶನ್ಗೂ ಕಾಂಗ್ರೆಸ್ ಪಕ್ಷಕ್ಕೂ ಲಿಂಕ್ ಮೂಡಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಟ ದರ್ಶನ್ರನ್ನ ಕಣಕ್ಕಿಳಿಸಲು ಡಿಕೆ ಬ್ರದರ್ಸ್ ಮುಂದಾಗಿದ್ರು ಎಂಬ ಅರ್ಥದ ಮಾತುಗಳನ್ನ ಮಾಜಿ ಮಂತ್ರಿ ಯೋಗೇಶ್ವರ್ ಅವರು ಆಡ್ತಾ ಇದ್ದಾರೆ. ಡಿಕೆ ಸುರೇಶ್ ಹೇಳಿದ ಅಚ್ಚರಿ ಅಭ್ಯರ್ಥಿ ಈಗ ಜೈಲು ಪಾಲಾಗಿದ್ದಾರೆ. ಅವರು ಯಾರು ಅಂತ ಊಹಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ನಟ ದರ್ಶನ್ ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಶಾಮಿಯಾನ ಹಾಕಿ ರಕ್ಷಣೆ ಕೊಡ್ತಾ ಇದ್ದೀರಾ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಪ್ರಶ್ನೆ. ಆದರೆ ರಾಜ್ಯಾತಿಥ್ಯ ಕೊಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಸರ್ಕಾರ ತಳ್ಳಹಾಕ್ತಾ ಇದೆ. ದರ್ಶನ್ ವಿಚಾರದಲ್ಲಿ ಯಾರು ನನ್ನ ಮೇಲೆ ಪ್ರಭಾವ ಬೀರಿಲ್ಲ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ದರ್ಶನ್ ಕೃಷಿ ಇಲಾಖೆಯ ರಾಯಭಾರಿಯಾಗಿ ಮುಂದುವರಿಸಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದಿನ ದಿನಗಳಲ್ಲಿ ಅವರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ನಮ್ಮ ಡಿಕೆ ಬ್ರದರ್ಸ್ ಪ್ಲಾನ್ ಮಾಡಿದ್ರು. ಅವರು ಯಾರು ಅಂತ ಇದು ಊಹೆಗೆ ಊಹೆ ಮಾಡ್ಕೊಳ್ಳಿ. ಯಾಕೆ ದರ್ಶನ್ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರದ ಕೆಲಸ ಮಾಡಿದ್ರು, ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ರಕ್ಷಣೆ ಮಾಡ್ತಿದ್ದಾರೋ, ಅವರಿರುವಂತ ಪೊಲೀಸ್ ಸ್ಟೇಷನ್ ಅವರಿರುವಂತ ಜಾಗಕ್ಕೆ ಈ ರೀತಿಯ ಒಂದು ರಕ್ಷಣೆಯನ್ನು ಒದಗಿಸಿರುವಂತದ್ದು. ಕಾನೂನಿನ ಮುಂದೆ ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ. ಯಾರು ಕೊಲೆಗಡಿಗರಿದ್ದಾರೆ, ನಿಜವಾಗ್ಲೂ ಅವರು ಕೊಲೆ ಮಾಡಿದ್ದಾರೆ, ಅಪರಾಧಿಗಳಿದ್ದಾರೆ, ಅವರನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ದರ್ಶನ್ ಅವ್ರ ಪರವಾಗಿ ಲಾಬಿ ಮಾಡ್ಲಿಕ್ಕೆ ಪ್ರಭಾವಿಗಳು ಬಂದಿದ್ರು, ಪ್ರಭಾವ ಬೀರ್ಲಿಕ್ಕೆ ಅನ್ನೋದು ಒಂದು ಸುದ್ದಿ ಆಗಿತ್ತು ಸರ್. ಸುದ್ದಿ ಅಷ್ಟೇ, ಯಾರು ಬಂದಿದ್ರ ಸರ್? ಯಾರೂ ಬಂದಿಲ್ಲ ನನ್ನ ಹತ್ರ. ಈಗ ಆರೋಪಿನೇ, ಅಲ್ಲಿ ರಾಜ್ಯ ಮರ್ಯಾದೆ ಕೊಡೋ ಪ್ರಶ್ನೆ ಬರೋದಲ್ಲ. ಮತ್ತು ಅವರು ರಷ್ಯನ್ ವಿಚಾರದಲ್ಲಿ ಕೂಡ ಇವತ್ತು ತನಿಖೆ ಆಗ್ತದೆ. ತನಿಖೆದಲ್ಲಿ ಸರ್ಕಾರ ಯಾವುದೇ ಹಸ್ತಕ್ಷೇಪ ಮಾಡಲ್ಲ. ತನಿಖೆ ಆಗಿ ಏನು ತಪ್ಪಿಸ್ತಿದ್ದಾರೆ, ಅವ್ರು ತಪ್ಪಿಸ್ತಿದೆ ನಿಶ್ಚಿತವಾಗಿ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗ್ತದೆ. ಅಚ್ಚರಿ ಅಭ್ಯರ್ಥಿ ಅಂದ ತಕ್ಷಣ ಇವರೇ ನಾಟ್ ನೆಸೆಸರಲಿ. ನನಗೇನು ಯೋಗೇಶ್ವರ್ದು ಕರೆಕ್ಟ್ ಅಂತ ನಾವು ಅನ್ಕೊಳ್ಳೇಬೇಕು ಅಂತ ನಾನು ಯಾರೋ ಹೇಳಬಾರ್ದು. ಅದನ್ನು ನಮಗೆ ಅನ್ಕೋಬೇಕಾಗಿಲ್ಲ. ಅದೇ ಆಗಬೇಕು ಅಂತೇನು 18 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದಲ್ಲ. 18 ರೂಪಾಯಿ ಎಕ್ಸಾಕ್ಟ್ಲಿ. ಅದು ಅಚ್ಚರಿ ಹೇಗೆ ಅನ್ನಿಸ್ಕೊಳುತ್ತೆ ಸರ್? ಯಾಕೆ ಆಗ್ಬಾರ್ದು? ಯಾರೋ ಒಬ್ಬ ತಂಡ ಪಾರ್ಟಿ ಕರ್ಕೊಂಬಂದು ಅಚ್ಚರಿ ಮಾಡಿದ್ರೆ ಯಾಕೆ ಆಗ್ಬಾರ್ದು? ಅಥವಾ ಅಚ್ಚರಿ ಅಭ್ಯರ್ಥಿ ಯೋಗೇಶ್ವರ್ ಅಂದುಕೊಂಡಿದ್ದಕ್ಕಿಂತ ಭಿನ್ನವಾಗೂ ಯಾಕಿರಬಾರ್ದು? ಅವರ ಸುತ್ತಲೂ ಇರೋದ್ರಲ್ಲೇನೆ ಅದು ಯಾಕಿರಬಾರ್ದು? ನೀಡ್ ನಾಟ್ ಬಿ ಅನ್ನಿಸ್ತಿದೆ. ಏನೇ ಅದು ಅವ್ರ ಸ್ಟೇಟ್ಮೆಂಟ್, ನಮಗೆ ಗೊತ್ತಿಲ್ಲ. ದಟ್ ವಿ ವಿಲ್ ನಾಟ್ ಗೆಟ್ ಇನ್ ಟು ಇಟ್.